ಸ್ನೇಹಿತರೆ, ಈ ಸತ್ಯ ಇದೆಯಲ್ಲ, ಎಷ್ಟು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸಹಿತ ಒಂದಲ್ಲ ಒಂದು ದಿನ ಹೊರ ಬೀಳಲೇಬೇಕು, ಜಗಜ್ಜಾಹೀರು ಆಗಲೇಬೇಕು. ಈ ಪೀಠಿಕೆಯನ್ನು ಯಾಕೆ ಹಾಕ್ತಾ ಇದ್ದೇನೆಂದರೆ, ಪಾಕಿಸ್ತಾನದ ಮೇಲೆ ಭಾರತ ಆಪರೇಷನ್ ಸಿಂಧೂರದ ಅಟ್ಯಾಕ್ ಮಾಡಿದ ತಕ್ಷಣ ಪಾಕಿಸ್ತಾನ ಹೇಳುತ್ತೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ನಷ್ಟ ಆಗಿಲ್ಲ, ಯಾವುದೇ ಹಾನಿ ಆಗಿಲ್ಲ ಅಂತ ಹೇಳ್ಕೊಳ್ತು. ಅದೇ ರೀತಿಯಾಗಿ ಈ ಒಂದು ಸತ್ಯವನ್ನು ಮುಚ್ಚಾಕುವಂತಹ ಪ್ರಯತ್ನ ಮಾಡಿತ್ತು. ಈಗ ನೋಡಿದ್ರೆ ಒಂದೊಂದಾಗಿ ಸತ್ಯ ಹೊರ ಬೀಳ್ತಾ ಇದೆ. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಹೇಳ್ತಾರೆ, ನಾವು ನಮಾಜ್ ಬೀಳ್ತಾ ಇದ್ವಿ, ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ನಮಾಜ್ ಮಾಡಿಬಿಟ್ಟು ಇನ್ನೇನು ನಾವು ಭಾರತದ ಮೇಲೆ ಅಟ್ಯಾಕ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಅಂತಹ ಸಂದರ್ಭದಲ್ಲಿ ಭಾರತದ ಬ್ರಹ್ಮೋಸ್ತ್ರಗಳು ಬಂದವು, ನಮ್ಮ ಏರ್ ಬೇಸ್ಗಳನ್ನು ಧ್ವಂಸ ಮಾಡಿದ್ವು ಅಂತ ಸ್ಪಷ್ಟನೆ ಕೊಡ್ತಾರೆ. ಅವರು ಈ ಸತ್ಯವನ್ನು ನೇರವಾಗಿ ಒಪ್ಕೊಳ್ತಾರೆ, ಆದರೆ ಅವಾಗಿನ ಸಂದರ್ಭದಲ್ಲಿ ಮುಚ್ಚಾಕುವಂತಹ ಕೆಲಸ ಮಾಡ್ತಾರೆ. ಆದರೆ ಈಗಲೂ ಕೂಡ ಸತ್ಯವನ್ನು ಹೊರಗೆ ಹಾಕಬೇಕಂತ ಹಾಕಿಲ್ಲ ಅವರು, ಅವರಿಗೆ ಬಾಯಿ ತಪ್ಪಿ ಈ ಒಂದು ಸತ್ಯ ಹೊರಬಿದ್ದಿರತಕ್ಕಂಥದ್ದು. ಇದರ ನಂತರ ಮತ್ತೊಂದು ಹೊಸ ಸತ್ಯವೊಂದು ಹೊರಬಿದ್ದಿರತಕ್ಕಂಥದ್ದು. ನಿಮಗೆ ಗೊತ್ತಿರ್ಬೋದು, ಆಪರೇಷನ್ ಸಿಂಧೂರ ಆದ ಬಳಿಕ ಅಲ್ಲಿರ್ತಕ್ಕಂತಹ ನ್ಯೂಸ್ ಚಾನಲ್ಗಳ ಮೇಲೆ ಪಾಕಿಸ್ತಾನದ ಸರ್ಕಾರದ ನಿರ್ಬಂಧ ಇದೆ. ಅದನ್ನು ಮಿಲಿಟರಿದವರು ಅದನ್ನು ನಿಯಂತ್ರಣ ಮಾಡ್ತಾರೆ. ಹೌದು ಸ್ನೇಹಿತರೆ, ಪಾಕಿಸ್ತಾನದ ಮಿಲಿಟರಿ ಬೇಸ್ಗಳ ಮೇಲೆ ಏನೇ ಹಾನಿ ಆದರೂ ಸಹಿತ ಅಲ್ಲಿರ್ತಕ್ಕಂತಹ ನ್ಯೂಸ್ಗಳು ಅದನ್ನು ವರದಿ ಮಾಡುವಂಥದ್ದಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವಂತಿಲ್ಲ. ಈ ರೀತಿಯಾದಂತಹ ಒಂದು ನಿರ್ಬಂಧವನ್ನು ಅಲ್ಲಿ ಸರ್ಕಾರ ತಂದಿರತಕ್ಕಂಥದ್ದು. ಅದನ್ನು ಮಾನಿಟರ್ ಕೂಡ ಇದರ ಮಿಲಿಟರಿ ಸಿಸ್ಟಮ್ ಮಾಡ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಎಷ್ಟು ಆಗುತ್ತೋ ಅಷ್ಟೊಂದು ಸತ್ಯವನ್ನು ಮುಚ್ಚಿಡುವಂತಹ ಪ್ರಯತ್ನ ಅಲ್ಲಿರ್ತಕ್ಕಂತಹ ಸರ್ಕಾರ ಮಾಡ್ತಾ ಇದೆ. ಆದರೆ ಸ್ನೇಹಿತರೆ, ಪಾಕಿಸ್ತಾನ ಮಾಡುವಂತಹ ಎಡವಟ್ಟಿದೆಯಲ್ಲ, ಅದು ತಾನಾಗಿಯೇ ಸತ್ಯವನ್ನು ಹೊರಕಕ್ಕತ್ತೆ. ಸ್ನೇಹಿತರೆ, ಪಾಕಿಸ್ತಾನ ತನ್ನ ಮಿಲಿಟರಿ ಸಾಧಕರಿಗೆ ದೊಡ್ಡ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಪಾಕಿಸ್ತಾನದಲ್ಲಿ ಏರ್ಪಡಿಸುತ್ತೆ. ಅಲ್ಲಿ ಸತ್ತಂತಹ ಯೋಧರಿಗಾಗಲಿ ಅಥವಾ ದೊಡ್ಡ ದೊಡ್ಡ ಯೋಧರಿಗಾಗಿರಲಿ, ಈ ಆಸಿಫ್ ಮುನೀರ್ ಅದಾನಲ್ಲ, ಫೀಲ್ಡ್ ಮಾರ್ಷಲ್, ಇಂಥವರಿಗೆಲ್ಲರಿಗೂ ಕೂಡ ದೇಶದ ಉನ್ನತ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾನೆ. ಇದನ್ನೆಲ್ಲವೂ ಕೂಡ ಪಾಕಿಸ್ತಾನದ ಮಾಧ್ಯಮ ಏನೂ ಗೊತ್ತಿಲ್ಲದ ಹಾಗೆ ವರದಿಯನ್ನು ಪ್ರಕಟಿಸಿಬಿಡುತ್ತೆ. ಇದರಲ್ಲಿ ಭಾರತದಿಂದ ಪಾಕಿಸ್ತಾನ ಯಾವ ಮಟ್ಟಿಗೆ ವಧೆ ತಿಂದಿದೆ, ಎಷ್ಟು ಯೋಧರು ಸತ್ತೋಗಿದ್ದಾರೆ, ಎಷ್ಟು ಯೋಧರು ಈ ಒಂದು ಯುದ್ಧದಲ್ಲಿ ಗಾಯಾಳುಗಳಾಗಿದ್ದಾರೆ, ಈ ಎಲ್ಲ ವಿಷಯವನ್ನು ಗೊತ್ತಿಲ್ಲದೋ ಅಥವಾ ಗೊತ್ತಿದ್ದೋ ಪ್ರಕಟಿಸಲಾಗುತ್ತೆ. ಈ ಕಾರಣದಿಂದ ಪಾಕಿಸ್ತಾನದಿಂದ ಎಲ್ಲ ಸತ್ಯವೂ ಕೂಡ ಹೊರ ಹಾಕಲಾಗುತ್ತೆ. ಸೊ ಹಾಗಾದರೆ ಬನ್ನಿ, ಈ ಸತ್ಯ ನಿಜನಾ? ಎಷ್ಟು ಜನ ಸತ್ತೋಗಿದ್ದಾರೆ, ಎಷ್ಟು ಜನ ಗಾಯಾಳುಗಳಾಗಿದ್ದಾರೆ, ಏನದು ವಿಷಯ, ಇದರಿಂದ ಭಾರತದ ಏನೇನು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ, ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ನಮ್ಮ ಭಾರತದಲ್ಲಿಯೂ ಕೂಡ ಪ್ರತಿ ವರ್ಷವೂ ಕೂಡ ದೊಡ್ಡದಾಗಿ ಸಾಧನೆ ಮಾಡಿರ್ತಕ್ಕಂತಹ ಯೋಧರಿಗೆ ಅಥವಾ ಬಲಿದಾನ ನೀಡಿರ್ತಕ್ಕಂತಹ ಯೋಧರಿಗೆ ಅಥವಾ ಏನೇ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂತಹ ಪ್ರತಿ ಯೋಧರಿಗೂ ಕೂಡ ಒಂದಲ್ಲ ಒಂದು ಮೆಡಲ್ಗಳನ್ನಾಗಿರಲಿ ಅಥವಾ ಪರಮವೀರ ಚಕ್ರಗಳಂತಹ ಸಾಕಷ್ಟು ಚಕ್ರಗಳಿದ್ದಾವೆ, ಅಂತಹ ಚಕ್ರಗಳನ್ನು ಕೊಡೋದಾಗಿರಲಿ. ಹಾಗೆ ಮಹಾವೀರ ಚಕ್ರ ಇದೆ, ವೀರ ಚಕ್ರ ಇದೆ, ಅಶೋಕ ಚಕ್ರ ಇದೆ, ಕೀರ್ತಿ ಚಕ್ರ ಇದೆ. ಈ ರೀತಿ ನಾನಾ ರೀತಿಯ ಚಕ್ರಗಳನ್ನು ಕೊಟ್ಟು ಅವರಿಗೆ ಕೃತಜ್ಞತೆ ಸಲ್ಲಿಸಲಾಗುತ್ತೆ. ಯಾಕಂದರೆ ದೇಶಕ್ಕೋಸ್ಕರ ಅವರು ಹೋರಾಡಿರ್ತಾರೆ, ಗಾಯಾಳುಗಳಾಗಿರ್ತಾರೆ ಅಥವಾ ಮರಣ ಹೊಂದಿರ್ತಾರೆ. ತನ್ನ ಬಲಿದಾನವನ್ನು ಕೊಟ್ಟು ದೇಶದಕ್ಕಾಗಿ ಹೋರಾಡಿರ್ತಕ್ಕಂತಹ ವೀರ ಯೋಧರಿಗೆ ಈ ರೀತಿ ಕೃತಜ್ಞತೆ ಸಲ್ಲಿಸುವಂತಹ ಕೆಲಸ ಭಾರತ ಮಾಡುತ್ತೆ. ಪ್ರತಿ ವರ್ಷವೂ ಕೂಡ ಕೇಂದ್ರ ಸರ್ಕಾರ ಇದನ್ನು ಅನೌನ್ಸ್ ಮಾಡುತ್ತೆ, ರಾಷ್ಟ್ರಪತಿಗಳು ಇದನ್ನು ಪ್ರದಾನ ಮಾಡ್ತಾರೆ. ಪಾಕಿಸ್ತಾನವೂ ಕೂಡ ಇದೇ ನಿಯಮವನ್ನು ಪಾಲಿಸುತ್ತೆ. ಅಲ್ಲಿ ಕೂಡ ಸಾಕಷ್ಟು ಚಕ್ರಗಳಿದ್ದಾವೆ, ಅದನ್ನು ಪ್ರದಾನ ಮಾಡುವಂತಹ ಕೆಲಸ ಪಾಕಿಸ್ತಾನವು ಮಾಡುತ್ತೆ. ಅದೇ ರೀತಿಯಾಗಿ ಪಾಕಿಸ್ತಾನವೂ ಕೂಡ ಈ ಒಂದು ಲಿಸ್ಟನ್ನು 2025ರಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಯೋಧರ ಪಟ್ಟಿಯನ್ನು ಹೊರಹಾಕುತ್ತೆ. ಪಾಕಿಸ್ತಾನದಲ್ಲಿರ್ತಕ್ಕಂತಹ ಸಮ ಎನ್ನುವಂತಹ ಒಂದು TV ಚಾನಲ್ ತನ್ನ ವೆಬ್ಸೈಟ್ನಲ್ಲಿ ಆ ಒಂದು ಲಿಸ್ಟ್ ಇದೆಯಲ್ಲ, ಅಂದರೆ ಯಾವ ಯೋಧರು ಸಾಧನೆ ಮಾಡಿದ್ದಾರೆ, ಅವರಿಗೆ ಯಾವ ಚಕ್ರವನ್ನು ಕೊಡಲಾಗ್ತದೆ, ಆ ಒಂದು ಲಿಸ್ಟನ್ನು ಹೊರಹಾಕಿ ಬಿಡುತ್ತೆ. ಇಲ್ಲೇನು ಕಾಮನ್ ಆಗಿರುತ್ತೆ, ಸಾಮಾನ್ಯವಾಗಿ ಎಲ್ಲ ವರ್ಷವೂ ಕೂಡ ಬಿಡುಗಡೆ ಮಾಡುವಂಥ ಲಿಸ್ಟ್ ಬಿಡುಗಡೆ ಮಾಡಿಕೊಂಡಿದ್ದಾರೆ. ಆದರೆ ಈ ಲಿಸ್ಟ್ನಲ್ಲಿ ಪ್ರತಿ ವರ್ಷ 40-50 ಯೋಧರ ಲಿಸ್ಟ್ ಹೆಸರಿರ್ತಾ ಇತ್ತು. ಆದರೆ ಈ ವರ್ಷ 100 ಅಥವಾ 150ಕ್ಕಿಂತ ಹೆಚ್ಚಿನ ಲಿಸ್ಟ್ನಲ್ಲಿ ಯೋಧರ ಹೆಸರಿರುತ್ತೆ. ಆದರೆ ಆ ಒಂದು ಲಿಸ್ಟ್ನಲ್ಲಿ ಈ ಬಾರಿ ಅಂತೂ ಆಪರೇಷನ್ ಸಿಂಧೂರ ಆಗಿದೆ. ಈ ಎಲ್ಲ
ಒಂದು ಯೋಧರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಪಾಕಿಸ್ತಾನವನ್ನು ಪ್ರೊಟೆಕ್ಟ್ ಮಾಡುವಂತಹ ಕೆಲಸ ಮಾಡಿದ್ದಾರೆ ಅಂತಹ ಎಲ್ಲ ಯೋಧರಿಗೆ ಈ ಸಾರಿ ಆಸಿಫ್ ಮುನೀರ್ ಇದ್ದವನು ಈ ಒಂದು ಚಕ್ರಗಳನ್ನು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾನಂತ ಅಂದ್ಕೊಳ್ತಾರೆ. ಸ್ನೇಹಿತರೆ, ಆ ಲಿಸ್ಟನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದರೆ ಅಲ್ಲಿ ಗೊತ್ತಾಗತ್ತೆ ಬಹುತೇಕ 100ರಿಂದ 150ಕ್ಕಿಂತ ಹೆಚ್ಚಿನ ಯೋಧರ ಹೆಸರಿನ ಮುಂದೆ ಶಹೀದ್ ಅನ್ನುವಂತಹ ಒಂದು ಲಿಪಿ ಬರದಾಗಿತ್ತು. ಶಹೀದ್ ಅಂದರೆ ನಿಮಗೆ ಗೊತ್ತಿದೆ, ವೀರಮರಣ. ಸೊ ಹಾಗಾಗಿ ಪಾಕಿಸ್ತಾನದಲ್ಲಿ ಯೋಧರು 100ರಿಂದ 150ಕ್ಕಿಂತ ಹೆಚ್ಚಿನ ಯೋಧರು ಈ ಒಂದು ಲಿಸ್ಟ್ನಲ್ಲಿ ಇದ್ದರು. ಅದು ಮರಣ ಹೊಂದಿದಂಥವರು. ಇನ್ನು ಸಾಧನೆಗೈದವರು, ಇನ್ನು ವೀರ ಹೋರಾಟ ಮಾಡಿದವರು, ಅವರಿಗೆಲ್ಲರಿಗೂ ಕೂಡ ಬೇರೆ. ಅದನ್ನು ಹೊರತುಪಡಿಸಿ ಇಲ್ಲಿ ಶಹೀದ್ ಅಂತಾನೆ 100ರಿಂದ 150 ಹೆಸರುಗಳು ಇದ್ವಂತೆ. ಹಾಗಾಗಿ ಅಷ್ಟೊಂದು ಜನರನ್ನು ನಮ್ಮ ಭಾರತ ಅಲ್ಲಿ ಕೊಂದು ಹಾಕಿದೆ ಅಂತ ಹೇಳ್ಬೋದು. ಈ ಲಿಸ್ಟ್ ಹೊರ ಬಿದ್ದಿದ್ದು ಭಾರತದ ನ್ಯೂಸ್ಗಳಲ್ಲಿ, ವೆಬ್ಸೈಟ್ಗಳಲ್ಲಿ ಸದ್ದು ಮಾಡಲಿಕ್ಕೆ ಪ್ರಾರಂಭವಾಗುತ್ತೆ. ಇನ್ನು ಭಾರತ ಪಾಕಿಸ್ತಾನದ ಆಪರೇಷನ್ ಸಿಂಧೂರದ ವೇಳೆಯಲ್ಲಿ 100ರಿಂದ 150 ಸೈನಿಕರನ್ನು ಮಟ್ಟ ಹಾಕಿದೆ. ಹೌದು, 100ರಿಂದ 150 ಸೈನಿಕರನ್ನು ಮರಣ ಹೊಂದುವಂತೆ ಮಾಡಿದೆ. ಈ ಬ್ರಹ್ಮಾಸ್ತ್ರ ಪ್ರಯೋಗದಲ್ಲಿ ಇಷ್ಟೊಂದು ಸೈನಿಕರ ಹತ್ಯೆ ಆಗಿದೆ ಅಂತ ಇಲ್ಲಿ ಲಿಸ್ಟ್ ಹೊರ ಬಂದಿದೆ. ಪಾಕಿಸ್ತಾನ ಇಷ್ಟು ದಿನ ಮುಚ್ಚಿಟ್ಟಿರ್ತಕ್ಕಂತಹ ಸತ್ಯ ಹೊರಬಿದ್ದಿದೆ ಅಂತ ವಿಷಯ ಸದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ತದನಂತರ ಈ ವಿಷಯ ತಿಳಿದ ಪಾಕಿಸ್ತಾನ ಏನು ಮಾಡುತ್ತೆ, ತನ್ನ ನ್ಯೂಸ್ ಚಾನಲ್ಗಳಲ್ಲಿ ಏನು ಲಿಸ್ಟ್ ಬಿಡುಗಡೆ ಆಗಿತ್ತಲ್ವಾ, ಎಲ್ಲ ಪ್ರಕಟಣೆಗಳಲ್ಲಿ, ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಈ ಲಿಸ್ಟನ್ನು ಕಂಪ್ಲೀಟ್ ಆಗಿ ಡಿಲೀಟ್ ಮಾಡುವಂತೆ ಘೋಷಣೆ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರವನ್ನು, ಪ್ರತಿಕ್ರಿಯೆಯನ್ನು ಹೊರಗಡೆ ಹಾಕೋದಿಲ್ಲ. ಯಾವುದೇ ವಿಷಯ ಹೊರ ಹೋಗದ ಹಾಗೆ ತನ್ನ ಲಿಸ್ಟನ್ನು ಬಿಡುಗಡೆ ಮಾಡಿರ್ತಕ್ಕಂತಹ ಪಟ್ಟಿಯನ್ನು ಡಿಲೀಟ್ ಮಾಡುವ ಹಾಗೆ ಆಜ್ಞೆಯನ್ನು ನೀಡುತ್ತೆ. ಆಟೋಮೆಟಿಕ್ ಆಗಿ ಪ್ರತಿಯೊಂದು ವೆಬ್ಸೈಟ್ಗಳಲ್ಲಿ, ನ್ಯೂಸ್ಗಳಲ್ಲಿ ಈ ವಿಷಯ ಡಿಲೀಟ್ ಆಗಿ ಬಿಡುತ್ತೆ. ಈಗ ಹುಡುಕಾಡಿದ್ರೂ ಸಹಿತ ಆ ಲಿಸ್ಟು ನಿಮಗೆ ಸಿಗೋದಿಲ್ಲ. ಈ ಹಿಂದೆ ಆಪರೇಷನ್ ಸಿಂಧೂರ ಆದ ಬಳಿಕ 10ರಿಂದ 15 ಸೈನಿಕರು ಮಾತ್ರ ಸತ್ತೋಗಿದ್ದಾರೆ. ಅದೇ ರೀತಿಯಾಗಿ ಉಳಿದಂಥವರೆಲ್ಲರೂ ಕೂಡ ಸಾರ್ವಜನಿಕರು ಅಂತ ಸುಳ್ಳು ಸುದ್ದಿಯನ್ನ ಪಾಕಿಸ್ತಾನ ಹೊರಹಾಕಿತ್ತು. ಆದರೆ ಈಗ ಸತ್ಯ ಹೊರಬಿದ್ದಿರತಕ್ಕಂಥದ್ದು, ಆ ಪ್ರಕಟಣೆಯಲ್ಲಿ ಆ ಲಿಸ್ಟ್ನಲ್ಲಿ ಶಹೀದ್ ಅಂತ ಏನು ಉಲ್ಲೇಖ ಇತ್ತು ನೋಡಿ, ಅದು ಭಾರತದ ಬ್ರಹ್ಮೋಸ್ತ್ರ ಒಂದು ದಾಳಿಗೋ ಅಥವಾ ಭಾರತದ ಡ್ರೋನ್ ದಾಳಿಗೋ ಸತ್ತೋಗಿರ್ತಕ್ಕಂತಹ ಸೈನಿಕರ ಲಿಸ್ಟ್ ಆಗಿತ್ತು. ಹೌದು, ಪಾಕಿಸ್ತಾನ ಈಗ ತಪ್ಪಿನೋ ಅಥವಾ ಅವ್ರಿಗೆ ಗೊತ್ತಿಲ್ಲದೇನೋ ಸತ್ಯವನ್ನು ಹೊರಹಾಕಿದೆ. ಹೀಗೆ ಒಂದಲ್ಲ ಒಂದು ದಿನ ಸತ್ಯ ಹೊರ ಬೀಳಲೇಬೇಕಂತ ನಾನು ಮೊದಲು ಪೀಠಿಕೆ ಇಟ್ಟಿದ್ದೆ. ಹೌದು, ಪಾಕಿಸ್ತಾನ ಎಷ್ಟೋ ಬಾರಿ ಯುದ್ಧ ಆಗಿದ್ರೂ ಸಹಿತ ಪ್ರತಿ ಬಾರಿನೂ ಕೂಡ ತನ್ನ ಸತ್ಯವನ್ನು ಮುಚ್ಚಿಡುವಂತಹ ಪ್ರಯತ್ನ ಮಾಡಿದೆ. ಅದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಯಶಸ್ಸನ್ನು ಕಾಣಿದೆ. ಅದು ನಮ್ಮ ಭಾರತದ ವಿಫಲತೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪ್ರತಿ ಬಾರಿನೂ ಕೂಡ ಭಾರತ ಏನು ಮಾಡ್ತಾ ಇದೆ ಅಂದರೆ, ಪಾಕಿಸ್ತಾನದಲ್ಲಿ ಆಗಿರತಕ್ಕಂತಹ ಹತ್ಯೆಗಳು, ಅಂದರೆ ಹತ್ಯೆ ಅನ್ನೋಕ್ಕಿಂತನೂ ನಾವು ಮಾಡಿರ್ತಕ್ಕಂತಹ ಯುದ್ಧದಿಂದ ಎಷ್ಟು ಜನ ಸತ್ತೋಗಿದ್ದಾರೆ, ಎಷ್ಟು ಸೈನಿಕರನ್ನು ನಾವು ಮಟ್ಟ ಹಾಕಿದ್ದೀವಿ, ಅದನ್ನು ನಾವು ಗೌರವದಿಂದ ಹೊರ ಹಾಕಬೇಕೇ ಹೊರತು ಅದನ್ನು ಪಾಕಿಸ್ತಾನ ಎಷ್ಟೋ ಬಾರಿ ಮುಚ್ಚಿಡುವಂತಹ ಪ್ರಯತ್ನ ಮಾಡಿದ್ರು ನಮಗೆ ಅದನ್ನು ಕಂಡು ಹಿಡಿಲಿಕ್ಕಾಗಿಲ್ಲ. ಯುದ್ಧವಂತರು ಮಾಡ್ತೀವಿ, ಗೆಲ್ತೀವಿ ಕೂಡ, ಅದರಲ್ಲಿ ನಾವು ಸಾಧನೆ ಕೂಡ ಮಾಡ್ತೀವಿ. ಆದರೆ ಪಾಕಿಸ್ತಾನ ಆ ಒಂದು ವಿಷಯನ ಮುಚ್ಚಿಡಲಿಕ್ಕೆ ಯಶಸ್ಸಿನ ಹಾದಿಗೆ ಹೋಗ್ತಾ ಇದೆ. ಆದರೆ ಈಗ ಅದೇ ತಾನಾಗಿಯೇ ಹೊರ ಹಾಕಿರತಕ್ಕಂತಹ ಸಂದರ್ಭದಲ್ಲಿ ನಮಗೆ ಸತ್ಯ ಏನು ಅಂತ ತಿಳಿದಿದೆ ಹೊರತು ನಾವು ಅದನ್ನು ಕಂಡು ಹಿಡಿದಿಲ್ಲ. ಇದು ಪಾಕಿಸ್ತಾನವೇ ಹೊರ ಹಾಕಿರ್ತಕ್ಕಂತಹ ಸತ್ಯ ಹೊರತು ನಾವು ಈ ರೀತಿ ಇಷ್ಟು ಜನರನ್ನು ನಾವು ಮಟ್ಟ ಹಾಕಿದ್ದೀವಿ, ಇಷ್ಟು ಸೈನಿಕರನ್ನು ನಾವು ಕೊಂದಿದ್ದೀವಿ ಅಂತ ಯಾವುದೇ ರೀತಿ ಸ್ಪಷ್ಟನೆಯನ್ನು ನಾವು ಭಾರತದವರು ಕೊಟ್ಟಿಲ್ಲ. ಈಗ ಇಸ್ರೇಲನ್ನೇ ಎಕ್ಸಾಂಪಲ್ ಆಗಿ ನಾವು ತಿಳಿದುಕೊಳ್ಳೋದಾದರೆ, ಇಸ್ರೇಲ್ ಗಾಜಾ ಮೇಲೆ ಯಾವುದೇ ರೀತಿ ಯುದ್ಧ ಮಾಡಿದ್ರೂ ಸಹಿತ ಇಷ್ಟು ಜನರನ್ನು, ಇಷ್ಟು ಸೈನಿಕರನ್ನು ನಾವು ಮಟ್ಟ ಹಾಕಿದ್ದೀವಿ, ಇಷ್ಟು ಸ್ಥಳಗಳ ಮೇಲೆ ನಾವು ಯುದ್ಧ ಮಾಡಿದ್ದೀವಿ, ಇಷ್ಟು ಸ್ಥಳಗಳ ಮೇಲೆ ನಾವು ಡ್ರೋನ್ ಹಾರಿಸಿದ್ದೀವಿ, ಅಟ್ಯಾಕ್ ಮಾಡಿದ್ದೀವಿ. ಈ ಎಲ್ಲವೂ ಕೂಡ ಪ್ರತಿದಿನ ಏನೇನಾಗುತ್ತೆ ಎಲ್ಲವೂ ಕೂಡ ಹೊರ ಹಾಕತ್ತೆ. ಆದರೆ ನಮ್ಮ ಭಾರತ ಏನು ಮಾಡುತ್ತೆ, ಯುದ್ಧ ಅಂತೂ ಮಾಡುತ್ತೆ, ಗೆಲ್ಲುತ್ತೇನೂ ಕೂಡ. ಅದರಲ್ಲಿ ಎಷ್ಟು ಜನ ಸೈನಿಕರನ್ನು ನಾವು ಮಟ್ಟ ಹಾಕಿದ್ದೀವಿ, ಎಷ್ಟು ಡ್ಯಾಮೇಜ್ ಮಾಡಿದ್ದೀವಿ, ಎಷ್ಟು ಏರ್ಬೇಸ್ಗಳನ್ನು ನಾವು ಹಾನಿ ಮಾಡಿದ್ದೀವಿ, ಈ ಎಲ್ಲ ವಿಷಯವನ್ನು ಕಲೆಕ್ಟ್ ಮಾಡುವುದರಲ್ಲಿ ನಾವು ವಿಫಲತೆಯನ್ನು ಹೊಂದುತ್ತಾ ಇದ್ದೀವಿ. ಸೊ ಈ ಒಂದು ಟೆಕ್ನಾಲಜಿಯಲ್ಲಿ ನಾವು ಮುಂದೆ ಆಗಬೇಕಾಗಿದೆ. ಇದೊಂದು ಕೊರತೆ ನಮಗೆ ಕಾಡ್ತಾ ಇರತಕ್ಕಂಥದ್ದು. ಎಷ್ಟೇ ನಾವು ಗೆಲುವು ಸಾಧಿಸಿರೂ ಸಹಿತ ಈ ಒಂದು ವಿಷಯದಲ್ಲಿ ನಾವು ವಿಫಲತೆಯನ್ನು ಹೊಂದುತ್ತಾ ಇದ್ದೀವಿ. ಪಾಕಿಸ್ತಾನ ಖುದ್ದಾಗಿ ಈ ವಿಷಯವನ್ನು ಹೊರಹಾಕುವ ತನಕ ನಮಗೆ ಈ ವಿಷಯ ಗೊತ್ತಿರಲಿಲ್ಲ. ಅದು
ಅದಕ್ಕೆ ತಿಳಿಯದೇನೆಯೋ ಅಥವಾ ತಿಳಿದೋ ಹೊರ ಹಾಕಿದೆ, ಅದಕ್ಕೆ ಗೊತ್ತಾದ ತಕ್ಷಣ ಅದನ್ನು ಮುಚ್ಚಿ ಹಾಕುವಂತಹ ಕೆಲಸ ಕೂಡ ಮಾಡಿದೆ. ಆದರೆ ಅದು ಜಗತ್ತಿನ ಮುಂದೆ ಜಗಜ್ಜಾಹೀರು ಆಗಿರ್ತಕ್ಕಂಥದ್ದು ನಿಜ. ಆದರೆ ನಮ್ಮ ವಿಫಲತೆ ಏನಪ್ಪ ಅಂದರೆ ಯುದ್ಧದಲ್ಲಿ ಅಲ್ಲ, ಟೆಕ್ನಾಲಜಿ ಅಲ್ಲೇ ಅಲ್ಲ, ಆದರೆ ಈ ವಿಷಯ ತಿಳಿಯುವುದರಲ್ಲಿ ನಮ್ಮ ವಿಫಲತೆ ಕಾಣ್ತಾ ಇದೆ. ಸೊ ನಮ್ಮ ಕೊರತೆ ಏನು ಅಂತ ನಮಗೆ ಗೊತ್ತಾಗಿದೆ, ಆದರೆ ಭಾರತ ಇದರಲ್ಲಿ ಕೂಡ ಮುಂದುವರಿಬೇಕಾಗಿದೆ. ಇದು ಏನು, ಎಷ್ಟು ಜನರನ್ನು ನಾವು ಮಟ್ಟ ಹಾಕ್ತೀವಿ, ಎಷ್ಟು ಡ್ಯಾಮೇಜ್ ಮಾಡಿದ್ದೀವಿ, ಎಲ್ಲ ವಿಷಯವನ್ನು ನಾವು ಯುದ್ಧ ಮಾಡಾದ ತಕ್ಷಣ ಅದನ್ನು ಕಲೆಕ್ಟ್ ಮಾಡಿಕೊಂಡು ಜಗತ್ತಿನ ಮುಂದೆ ಇಡುವಂತಹ ಕೆಲಸ ನಾವು ಕೂಡ ಮಾಡಬೇಕು, ಅಷ್ಟು ಮುಂದುವರಿಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಅನಿಸಿಕೆ ಈ ವಿಷಯದ ಬಗ್ಗೆ ಏನಾಗಿರುತ್ತೆ? ಈಗ ಪಾಕಿಸ್ತಾನ ಇಷ್ಟು ಸತ್ಯವನ್ನು ಹೊರ ಹಾಕಿದೆಯಲ್ಲ, ಅದರ ಬಗ್ಗೆ ಏನು ನಿಮ್ಮ ಆಕ್ರೋಶ? ಸೊ ಮುಚ್ಚಿಡುವಂತಹ ಕೆಲಸ ಮಾಡಿದೆ, ಇದರ ಬಗ್ಗೆ ನಿಮ್ಮ ಆಕ್ರೋಶ ಏನು? ಸೊ ಭಾರತ ಇದರಲ್ಲಿ ವಿಫಲತೆಗೊಂಡಿದೆ, ಆದರೆ ಯುದ್ಧದಲ್ಲಿ ಗೆಲ್ಲಿದೆ, ಅದರಲ್ಲಿ ಏನು ತೊಂದರೆ ಇಲ್ಲ, ಅದರಲ್ಲಿ ಯಾವುದೇ ರೀತಿಯ ಸಂಶಯವೂ ಕೂಡ ಬೇಡ. ಭಾರತ ಬಹಳಷ್ಟು ಮುಂದುವರೆದಿದೆ, ಆದರೆ ಅಲ್ಲಿರ್ತಕ್ಕಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡೋದರಲ್ಲಿ ವಿಫಲತೆ ಹೊಂದಿರತಕ್ಕಂಥದ್ದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡೋದನ್ನು ತಿಳಿಸಿ. ಸೊ ಒಬ್ಬೊಬ್ಬರು ಸಿಟಿಗೂ ಕೂಡ ಬರ್ಬೋದು, ಅದೇ ರೀತಿಯಾಗಿ ಇವನೇನಪ್ಪ ಹೀಗೆ ಹೇಳ್ತಾ ಇದ್ದಾನೆ, ನಮ್ಮ ಭಾರತದ ಬಗ್ಗೆ ವಿಫಲತೆ ಅಂತ ಇದ್ದಾನೆ, ಹಾಗೀಗಂತ ಅನ್ಕೊಳ್ಬೋದು. ಇಲ್ಲ, ನಮ್ಮ ಭಾರತದ ಮೇಲೆ ನಮಗೆ ಹೆಮ್ಮೆ ಇದೆ, ಅದರಲ್ಲಿ ಏನು ಸಂಶಯನೇ ಬೇಡ. ಆದರೆ ಈ ಒಂದು ವಿಷಯದಲ್ಲಿ ಕೊರತೆ ಉಂಟಾಗ್ತಾ ಇದೆ. ಹೌದು, ಇದು ನಿಜ ಅನಿಸಿದ್ದೆ, ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ವಿಷಯದೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.